ನಮ್ಮ ಸ್ಕ್ವಾಶ್ಗಳಲ್ಲೆಲ್ಲ ಕಲರ್ ಆಗಲಿ ಎಸೆನ್ಸ್ ಆಗಲಿ ಯೂಸ್ ಮಾಡೋದಿಲ್ಲ. ಇದು ನೇರಳೆ ಹಣ್ಣು, ಇದರಲ್ಲಿ ಇದು ಸ್ಪೆಷಲ್ ಅಂದ್ರೆ ಇದರಲ್ಲಿ ಬೀಜ ಸಮೇತ ಹಾಕಿ ನಾವು ಜ್ಯೂಸ್ ಮಾಡ್ತಾ ಇದ್ದೇವೆ. ಜನರಲ್ ಆಗಿ ನಿಮಗೆ ಗೇರು ಹಣ್ಣು ಏನಾಗ್ತದೆ ಅಂತ ಇದಂದ್ರೆ ಬೀಜ ತೆಗಿತಾರೆ, ಹಣ್ಣನ್ನು ಬಿಸಾಕ್ತಾರೆ. ಇದರಲ್ಲಿ ಗೇರು ಹಣ್ಣನ್ನು ಸಹ ಯೂಸ್ ಮಾಡಬಹುದು, ಅದರದ್ದು ಸಹ ವ್ಯಾಲ್ಯೂಡೇಷನ್ ಆಗ್ತದೆ ಅಂತ ಹೇಳೋದಕ್ಕೆ ನಾವು ಇದು ಮಾಡಿದ್ದು. ದಪ್ಪ ಕಾಣ್ತದೆ, ಹೀಗೆ ಅಲ್ಲಾಡಿಸೋದು ದಪ್ಪ. ಪುನರ್ಪುಳಿ ಜ್ಯೂಸ್ ಅದನ್ನು ಸಿಪ್ಪೆ ಬೇಯಿಸಿ ತೆಗೆಯುವುದು, ರಸ ತೆಗೆಯುವುದು ಸರ್. ಅದನ್ನು ಬೇಯಿಸಿ ರಸ ತೆಗೆಯೋದಲ್ವಾ ಸರ್? ರಸ ತೆಗೆಯುವುದು ಎಷ್ಟು ದಪ್ಪ ಬರ್ಬೋದು ಸರ್? ನೀರೇ ಹಾಕಿ ಬೇಯಿಸುದೇ ದಪ್ಪ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಸ್ವಲ್ಪ ದಪ್ಪ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ದಪ್ಪ ಬರ್ಬಹುದು, ಅದು ಬಿಟ್ಟರೆ ಉಂಟಲ್ಲ ಇನ್ನು ದಪ್ಪ ಬರುದು ಅಂದ್ರೆ ಏನಾದ್ರು ಕೆಮಿಕಲ್ ಆಡ್ ಆಗಿದೆ. ದಿನಕ್ಕೊಂದು ನೆಲ್ಲಿ ತಿನ್ನಿ ಅಂತ ಹೇಳಿ. ಹಾಗೆ ಇದು ಸಹ ಈಗ ಬೆಳಿಗ್ಗೆ ಬರೆ ಹೊಟ್ಟೆಗೆ ಒಂದು ಲೋಟಕ್ಕೆ ಒಂದು 1/4 ಗ್ಲಾಸ್ ನಮ್ಮ ಜ್ಯೂಸ್ ಹಾಕಿ ನೀರು ಹಾಕಿ ಕುಡಿದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ವಿಟಿವರ್ ಅಂತ ಲಾವಂಚದ ಬೇರಿದ್ದು ಅದರದ್ದು ಜ್ಯೂಸ್. ಇದು ಹಾಗೆ ಜೀವಕ್ಕೆ ತಂಪು ಕೊಡ್ತದೆ. ಇದು ಸೊಗದೆ ಬೇರು ಅಂತ ಹೇಳ್ತೇವೆ. ಸೊಗದೆ ಬೇರು ಅಂತ ಹೇಳಿದ್ರೆ ಇದು ಬಾಡಿ ಹೀಟಿಗೆ ತಂಪು, ಜೀವಕ್ಕೆ ತಂಪು ಮಾಡ್ತದೆ, ಮತ್ತೆ ಉರಿ ಮೂತ್ರ ಹೋಗೋದಕ್ಕೆಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ನೀವು IT ಯಲ್ಲಿದ್ದವರು, ನಿಮ್ಮ ಮಿಸ್ಸಸ್ ಅವರು ರಿಲಯನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಒಳ್ಳೆ ಪೋಸ್ಟ್ ಅಲ್ಲೇ ಇದ್ರು. ನಾನು ಈ ಕಡೆ ಬಂದ ನಂತರ ಅವರು ಅಲ್ಲಿ ರಿಸೈನ್ ಮಾಡಿ ಬಂದು ಒಟ್ಟಿಗೆ ಮಾಡ್ತಾ ಇದ್ದೇವೆ. ನೀವು ಬೇರೆ ಉದ್ಯೋಗದಲ್ಲಿ ಇದ್ದವರು ಈ ಕಾರ್ಯದಲ್ಲಿ ಈಗ. ಹೌದು. ಗೇರು ಜ್ಯೂಸ್ ಒಂದು ಗ್ಲಾಸ್ಗೆ ನೋಡಿ, ಇದಕ್ಕೆ 4 ಗ್ಲಾಸ್ ಜ್ಯೂಸ್ ಹಾಕಿದ್ದೇವೆ. ಇದಕ್ಕೆ ನೀರು, ಅದಕ್ಕೆ ಕೋಲ್ಡ್ ನೀರು ಬೇಕಾದ್ರೂ ಹಾಕೋಬಹುದು ಸರ್. ಇದಕ್ಕೆ ವಿತ್ ಶುಗರ್, ಇದು ವಿತ್ ಶುಗರ್. ಇದರಲ್ಲೂ ವಿದೌಟ್ ಶುಗರ್ ಬರುತ್ತಾ? ಇಲ್ಲ, ಕ್ಯಾಶ್ ಆಪಲ್ ಅಲ್ಲಿ ಒಂದು ವಿದೌಟ್ ಶುಗರ್ ಇಲ್ಲ, ಅದಿಲ್ಲ ಅದು. ನಾವು ಗೇರು ಬೀಜ ಅಂತೂ ಸಿಕ್ಕಾಪಟ್ಟೆ ನೋಡ್ತೇವೆ, ಆದ್ರೆ ಗೇರು ಹಣ್ಣನ್ನ ನೋಡೋದು ಬಹಳ ವಿರಳ, ತಿನ್ನುವುದಂತೂ ಇಲ್ವೇ ಇಲ್ಲ ಅಂತ. ಅದರದ್ದೇ ಜ್ಯೂಸು ಕಫಕ್ಕೂ ಕೂಡ ಒಳ್ಳೇದಂತೆ. ಹೇಗಿದೆ ನೋಡೋಣ. ಚೆನ್ನಾಗಿದೆ ಸರ್, ನಿಜಕ್ಕೂ ನ್ಯಾಚುರಲ್ ಟೇಸ್ಟ್ ಗೊತ್ತಾಗುತ್ತೆ, ನ್ಯಾಚುರಲ್ ಆಗಿದೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಈ ಬಿರು ಬೇಸಿಗೆಗೆ ಯಾವತ್ತಿಗೂ ಏನಾದ್ರೂ ಕುಡಿಯೋಣ ಅಂತ ಅನ್ಸುತ್ತೆ. ಆಯ್ಕೆಯೂ ತುಂಬಾನೇ ಇರುತ್ತೆ, ಆದ್ರೆ ಯಾವುದು ಒಳ್ಳೇದು ಎನ್ನುವುದು ಮಾತ್ರ ಪ್ರಶ್ನಾರ್ಹ. ಯಾಕಂತ ಹೇಳಿದ್ರೆ ನಮ್ಗೆ ಅಂಗಡಿಗಳಲ್ಲಿ ಬೇಕಾದಷ್ಟು ಸಿಗುತ್ತೆ, ಆದ್ರೆ ಅದರಲ್ಲಿ ಕಲ್ಲರ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಇದೆಲ್ಲದರ ಮಿಶ್ರಣವೇ ಆಗಿರುತ್ತೆ. ಸೊ ಈ ಕಾರಣಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಹುಡುಕೊಂಡು ಹೋಗುವಂತಹ ಪ್ರಯತ್ನ ಇದು. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹಲ್ವಾ ಮಾಡೋದನ್ನ ತೋರಿಸಿದ್ದೆ, ಕೇವಲ ಹಣ್ಣುಗಳಿಂದ ಹಲ್ವಾ. ಸೊ ಈ ವಿಡಿಯೋದಲ್ಲಿ ನೇರವಾಗಿ ಕೃಷಿಕರಿಂದನೇ ಹಣ್ಣುಗಳನ್ನೆಲ್ಲ ಪಡ್ಕೊಂಡು ಅದರ ಮೂಲಕ ಸ್ಕ್ವಾಶಸ್ ಅನ್ನ ಮಾಡುವಂತಹ ಒಂದು ಸಣ್ಣ ಉದ್ಯಮವನ್ನ ಇವತ್ತು ತೋರಿಸ್ತೇನೆ. ಬನ್ನಿ, ಇದರ ಮಾಲಕರಾದ ಪ್ರಕಾಶ್ ಜೊತೆ ಮಾತಾಡೋಣ. ನಮ್ದು ಪ್ರಕೃತಿ ಫುಡ್ಸ್ ಅಂತ, ನಮ್ದು ಮಂಗಳೂರು ಶಕ್ತಿನಗರದಲ್ಲಿ ಆಗ್ತದೆ. ನಮ್ಮ ಪ್ರಾಡಕ್ಟ್ಸ್ ಇದು ವಿಶೇಷ ಏನಂತ ಅಂದ್ರೆ ನಾವು ಯಾವುದೇ ರೀತಿ ಕಲರ್ ಎಸೆನ್ಸ್ ಯೂಸ್ ಮಾಡೋದಿಲ್ಲ. ನಮ್ಮ ಸ್ಕ್ವಾಶ್ಗಳಲ್ಲೆಲ್ಲ ಕಲರ್ ಆಗಲಿ ಎಸೆನ್ಸ್ ಆಗಲಿ ಯೂಸ್ ಮಾಡೋದಿಲ್ಲ. ಮತ್ತೆ ಏನು ಫ್ರೂಟ್ ಇದು ಟೇಸ್ಟ್ ಇದೆ, ಏನು ಫ್ರೂಟ್ ಇದು ಕಲರ್ ಇದೆ, ಅಷ್ಟೇ ಕಲರ್ ಅನ್ನು ಬರ್ತಾ ಇದೆ ಸ್ಕ್ವಾಶ್ಗಳಲ್ಲಿ. ವಿತ್ ಶುಗರ್ ಮತ್ತೆ ವಿದೌಟ್ ಶುಗರ್ ಅಂತ ಎರಡೆರಡು ಇದು ಮಾಡ್ತಾ ಇದ್ದೇವೆ. ವಿತ್ ಶುಗರ್ ಅಲ್ಲಿ ನೇರಳೆ ಹಣ್ಣು ಇದು ಮಾಡ್ತೇವೆ. ಇದು ನೇರಳೆ ಹಣ್ಣು, ಇದರಲ್ಲಿ ಇದು ಸ್ಪೆಷಲ್ ಅಂದ್ರೆ ಇದರಲ್ಲಿ ಬೀಜ ಸಮೇತ ಹಾಕಿ ನಾವು ಜ್ಯೂಸ್ ಮಾಡ್ತಾ ಇದ್ದೇವೆ. ಬೀಜ ಸಮೇತ ಸರ್. ಆಕ್ಚುಲಿ ಡಯಾಬಿಟಿಸ್ ಇದ್ದವರಿಗೆ ಇದೊಂದು ತುಂಬಾ ಒಂದು ರಾಮಬಾಣ ಅಂತ ಹೇಳ್ತಾರೆ ಅಲ್ವಾ ಸರ್? ಯಾಕಂತ ಹೇಳಿದ್ರೆ ನೇರಳೆ ಹಣ್ಣು ನಾವು ಜನರಲ್ ಆಗಿ ಏನ್ ಮಾಡ್ತೇವೆ, ನೇರಳೆ ಹಣ್ಣು ತಿಂತೀವಿ, ಅದ್ರ ಬೀಜವನ್ನು ಬಿಸಾಕ್ತೇವೆ. ಆಕ್ಚುಲಿ ನಿಮ್ಗೆ ವಿಟಮಿನ್ಸ್ ಎಲ್ಲ ಇರುವುದು ನೇರಳೆ ಹಣ್ಣಿನ ಬೀಜದಲ್ಲಿ. ಸೊ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನೇರಳೆ ಹಣ್ಣು ಬೀಜ ಸಮೇತ ಇದರಲ್ಲಿ ಜ್ಯೂಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ನೇರಳೆ ಹಣ್ಣಿದ್ದು, ಹಾಗೆ ನೇರಳೆ ಮತ್ತೆ ನೆಲ್ಲಿಕಾಯಿ ಇದೆ. ಇದರಲ್ಲಿ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು ಬೀಜ ಸಮೇತ ಯೂಸ್ ಮಾಡ್ತಾ ಇದ್ದೇವೆ. ಸರ್, ಇದು ಎರಡರಲ್ಲೂ ಕೂಡ ಸಕ್ಕರೆ ಅಥವಾ ಸಕ್ಕರೆ ಇಲ್ಲದು ಆ ರೀತಿ ಏನಾದ್ರು ಇದೆಯಾ ಅಥವಾ ಇಲ್ಲ ಸರ್, ಇದರಲ್ಲಿ ಯಾವುದಕ್ಕೂ ನಾವು ಸಕ್ಕರೆ ಹಾಕೋದಿಲ್ಲ. ಸಿಹಿ ಇಲ್ಲ, ಅದು ಹೀಗೆ ಒಗರು ತರ ಏನ್ ಬರುತ್ತೆ ಹಾಗೆ ಅದರದ್ದೇನು ಟೇಸ್ಟ್ ಇದೆ ಹಾಗೆ ಸ್ವಲ್ಪ ಒಗರು ಇರ್ತದೆ. ಸಿಹಿ ಅದರದ್ದೇ ಏನ್ ಸಿಹಿ ಇರ್ತದೆ ಅಷ್ಟೇ ಇರ್ತದೆ, ಆಡ್ ಏನಿಲ್ಲ. ಹಾಗೆ ನೇರಳೆ ಹಣ್ಣು ಮತ್ತೆ ಹಾಗಲಕಾಯಿ ಮಾಡ್ತೇವೆ. ಹಾಗಲಕಾಯಿದು ಇದೆ. ಹಾಗಲಕಾಯಿ, ನೇರಳೆ ಹಣ್ಣು ಮತ್ತೆ ಹಾಗಲಕಾಯಿ. ನೇರಳೆ ಹಣ್ಣು ಬೀಜ ಸಮೇತ ನೇರಳೆ ಹಣ್ಣು ಮತ್ತೆ ಹಾಗಲಕಾಯಿದು ಅದು ಇದೆ. ಅದು ಸಹ ಡಯಾಬಿಟಿಕ್ಗೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ. ಅಂದ್ರೆ ನಮ್ಗೆ ತುಂಬಾ ಮಂದಿ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ, ಒಳ್ಳೆ ರಿಸಲ್ಟ್ ಇದೆ, ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ತುಂಬಾ ಮಂದಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಜಿಂಜರ್ ಲೈಮ್ ಇದು ಮಾಡ್ತೇವೆ, ಮತ್ತೆ ನನ್ನರಿ ಮಾಡ್ತೇವೆ. ಇದು ಸೊಗದೆ ಬೇರು ಅಂತ ಹೇಳ್ತೇವೆ. ಸೊಗದೆ ಬೇರು ಅಂತ ಹೇಳಿದ್ರೆ ಇದು ಬಾಡಿ ಹೀಟಿಗೆ ತಂಪು, ಜೀವಕ್ಕೆ ತಂಪು ಮಾಡ್ತದೆ, ಮತ್ತೆ ಉರಿ ಮೂತ್ರ ಹೋಗೋದಕ್ಕೆಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಜಿಂಜರ್ ಲೈಮ್ ಇದು, ಇದರಲ್ಲಿ ಶುಂಠಿ ಮತ್ತೆ ಲಿಂಬೆ ಹಾಕಿ ಜ್ಯೂಸ್ ಮಾಡ್ತೇವೆ. ಇದರಲ್ಲಿ ವಿತ್ ಶುಗರ್ ಇದೆ, ವಿದೌಟ್ ಶುಗರ್ ಇದೆ. ನನ್ನರಿಯಲ್ಲೂ ವಿತ್ ಶುಗರ್ ವಿದೌಟ್ ಶುಗರ್ ಎರಡೂ ಸಿಗ್ತಾ ಇದೆ. ಹಾಗೆ ಇದು ನೆಲ್ಲಿದು, ಇದರಲ್ಲಿ ವಿತ್ ಶುಗರ್ ಇದೆ, ವಿದೌಟ್ ಶುಗರ್ ಇದೆ. ನೆಲ್ಲಿ ರಿಚ್ ವಿಟಮಿನ್ ಸಿ. ಒಂದು ಆಯುರ್ವೇದದಲ್ಲಿ ಒಂದು ಮಾತಿದೆ, ದಿನಕ್ಕೊಂದು ನೆಲ್ಲಿ ತಿನ್ನಿ ಅಂತೇಳಿ. ಹಾಗೆ ಇದು ಸಹ ಈಗ ಬೆಳಿಗ್ಗೆ ಬರೆ ಹೊಟ್ಟೆಗೆ ಒಂದು ಲೋಟಕ್ಕೆ ಒಂದು 1/4 ಗ್ಲಾಸ್ ನಮ್ಮ ಜ್ಯೂಸ್ ಹಾಕಿ ನೀರು ಹಾಕಿ ಕುಡಿದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ.
ಹಾಗೆ ಇದು ವಿದ್ ಶುಗರ್, ಅದರಲ್ಲೇ ವಿದ್ ಶುಗರ್ ಹಾಕಿ ಇದರಲ್ಲಿ ಶುಗರ್. ಹೆಚ್ಚಿನ ಪ್ರಾಡಕ್ಟ್ ಈ ನೇರಳೆ ಅಥವಾ ನಮ್ಮ ಕಂಚಲ ಅಥವಾ ನೆಲ್ಲಿಗೆ ನೀವು ಶುಗರ್ ಹಾಕೋದೇ ಇಲ್ಲ, ಉಳಿದಕ್ಕಾದ್ರೆ ಆಪ್ಷನ್ ಇದೆ ಅಲ್ಲ, ವಿತ್ ಶುಗರ್ ವಿದೌಟ್ ಶುಗರ್ ಇದೆ. ಹಾಗೆ ಪಾನಕಂ ಅಂತ ಇದೆ. ಮತ್ತೆ ಇದು ಪಾನಕಂ ಅಂದ್ರೆ ಯಾವ್ದು ಸರ್? ಪಾನಕಂ ಅಂತ ಇದರಲ್ಲಿ ಬೆಲ್ಲ, ಶುಂಠಿ ಮತ್ತೆ ಕಾಳುಮೆಣಸು ಎಲ್ಲ ಹಾಕಿ ಮಾಡ್ತೇವೆ. ಹಾಗೆ ಗೇರು ಹಣ್ಣಿನ ಜ್ಯೂಸ್, ಇದು ಕರ್ನಾಟಕದಲ್ಲಿ ಫಸ್ಟ್ ನಾವು ಮಾಡಿದ್ದೇವೆ. ಗೇರು ಹಣ್ಣಿನ ಜ್ಯೂಸ್ ಅಂತ ಹೇಳಿ. ಜನರಲ್ ಆಗಿ ನಿಮ್ಗೆ ಗೇರು ಹಣ್ಣಿನ ಅಂತ ಇದಂದ್ರೆ ಬೀಜ ತೆಗಿತಾರೆ, ಹಣ್ಣನ್ನು ಬಿಸಾಕ್ತಾರೆ. ಇದರಲ್ಲಿ ಗೇರು ಹಣ್ಣನ್ನು ಸಹ ಯೂಸ್ ಮಾಡಬಹುದು, ಅದರದ್ದು ಸಹ ವ್ಯಾಲ್ಯೂ ಎಡಿಷನ್ ಆಗ್ತದೆ ಅಂತ ಹೇಳೋದಕ್ಕೆ ನಾವು ಇದು ಮಾಡಿದ್ದು. ಇದರಲ್ಲಿ ಇದು ಕಫಕ್ಕೆಲ್ಲ ಭಾರಿ ಒಳ್ಳೆ, ಕಫ ಎಲ್ಲ ಕರಗ್ತದೆ ಇದರಲ್ಲಿ, ಅದೊಂದು ಬೆನಿಫಿಟ್ ಉಂಟು. ಇದು ವಿದ್ ಶುಗರ್ ಅಲ್ಲೇ ಇದೆ ಸರ್. ಇದು ನಮ್ಗೊಟ್ಟಾರೆ ಆ ಒಂದು ತಂಪಿನ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಮತ್ತೆ ಇದೆಲ್ಲವೂ ಕೂಡ ಮನೆ ಮದ್ದಾಗಿ ಉಪಯೋಗಿಸ್ತಾ ಇದ್ದದ್ದು. ನೀವು ಏನೆಲ್ಲ ಹೇಳ್ತೀರಾ, ನನ್ನರಿ ಅಥವಾ ಆಮ್ಲ ಅಥವಾ ಏನೆಲ್ಲ ಹೇಳ್ತೀರಿ, ಅಥವಾ ನೇರಳೆ ಸಹಿತ ಈ ಕಂಚಲ ಸಹಿತ ಹಾಗಲಕಾಯಿ ನಮ್ಮ ಮನೆ ಮದ್ದಾಗಿ ನಾವು ಉಪಯೋಗಿಸ್ತಾ ಇದ್ದದ್ದೇ ಇಲ್ಲ. ನೋಡಿ, ನೀವು ಸಿಂಪಲ್ ಆಗಿ ಹೇಳುದಾದ್ರೆ, ಮೊದಲು ನಾವು ಶಾಲೆಗೆಲ್ಲ ಚಿಕ್ಕ ಮಕ್ಕಳಿರುವಾಗ ಶಾಲೆಗೆಲ್ಲ ಹೋಗ್ತಿರುವಾಗ ಉಂಟಲ್ಲ, ಹೀಗೆ ಶಾಲೆಗೆ ಹೋಗಿ ನಡ್ಕೊಂಡು ಹೋಗ್ತಿರ್ತದೆ, ಗುಡ್ಡೆಯಲ್ಲಿ ಗೇರಹಣ್ಣು, ಕುಂಟಲ್ ಪರಂದ ಎಲ್ಲ ತಿಂತ ಇದ್ದವರು. ಆಗ ನಿಮ್ಗೆ ಶೀತ ಕಫ ಅಂತ ಹೇಳುವಂಥದ್ದು ವಿಷಯವೇ ಇರಲಿಲ್ಲ. ಹಾಸ್ಪಿಟ್ಲಿಗೆ ಶೀತ ಜ್ವರಕ್ಕಂತ ಮದ್ದಿಗೆ ಹೋದದ್ದೇ ಇಲ್ಲ. ಈಗ ಏನಾಗಿದೆ, ಸ್ವಲ್ಪ ಶೀತ ಆದ್ರೆ ಆಯ್ತು ಡಾಕ್ಟರ್, ಕಫ ಬಾರದ್ರೆ ಕಫ ಇಲ್ಲದವ್ರು ಯಾರು ಇಲ್ಲ. ರೀಸನ್ ಏನಂತ ಹೇಳಿದ್ರೆ ಎಲ್ಲ ನಿಮ್ಗೆ ಇಂಥ ಫುಡ್ಗಳನ್ನ ಯಾರು ತಿನ್ನುವಂಥದ್ದೇ ಇಲ್ಲ. ನಾವೆಂತ ಅದಕ್ಕೆ ಅದನ್ನು ವ್ಯಾಲ್ಯೂ ಅಡಿಷನ್ ಆಗಿ ಮಾಡಿ ನಾವು ಯೂಸ್ ಮಾಡ್ತಾ ಇರೋದು. ಇದನ್ನು ಕುಡಿದು ನಮ್ಗೆ ತುಂಬಾ ಮಂದಿ ಹೇಳಿದ್ದಾರೆ, ಕಫಕ್ಕೆ ಒಳ್ಳೇದಾಗಿದೆ, ಕಫಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಇದು ವಿದ್ ಶುಗರ್ ಅಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ಸರ್. ಸಾಮಾನ್ಯ ಈಗ ನಿಮ್ಮದು 1 ಲೀಟರ್ನ ಬಾಟಲ್ ಇರುತ್ತೆ. ಈ ಸ್ಕ್ವಾಶ್ ಜ್ಯೂಸ್ಗಳು 1 ಲೀಟರ್ ನಾವು ಎಷ್ಟು ಗ್ಲಾಸ್ ಜ್ಯೂಸ್ ಅನ್ನ ಮಾಡಬಹುದು ಸರ್? 1 ಗ್ಲಾಸ್ಗೆ ನಮ್ಮಲ್ಲಿ ಈಗ ಜ್ಯೂಸ್ ಅನ್ನು 1/4 ಗ್ಲಾಸ್ ಇದು ಜ್ಯೂಸ್ ಹಾಕುದು 1 ಗ್ಲಾಸ್ಗೆ, ಮತ್ತೆ ಫುಲ್ ನೀರು ಹಾಕುದು. ಓಕೆ, ಅಂದ್ರೆ ಅಂದಾಜು ಈಗ ಒಂದು ಎಷ್ಟು ಗ್ಲಾಸ್ ಆಗುತ್ತೆ ಈ 1 ಲೀಟರ್ ಅಲ್ಲಿ? 25 ಗ್ಲಾಸ್ ಮಾಡಬಹುದು. 25 ಗ್ಲಾಸ್ ಸರ್. ಆದ್ರೆ ಆ ಎಸೆನ್ಸ್ ಗಳಿರುವಂತಹ ಒಂದು ಇದ್ರಲ್ಲಿ 1 ಲೀಟರ್ ಅಲ್ಲೇ ಒಂದು 50 ಗ್ಲಾಸ್ ಮಾಡಬಹುದು, 70 ಗ್ಲಾಸ್ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. ಸಿಂಪಲ್ ಸರ್. ನೋಡಿ, ಇದು ಪುನರ್ಪುಳಿ ಅಂತ ಇದೆ, ನೀವು ಅಲ್ಲಿ ನೋಡಿ ತೋರಿಸ್ತೇನೆ. ಮತ್ತೆ ನಿಮ್ಗೆ ಅಲ್ಲಿ ಪುನರ್ಪುಳಿದು ನಾವು ಸಿಪ್ಪೆ ತಂದು ಜ್ಯೂಸ್ ಮಾಡಿ ಮಾಡ್ತೇವೆ. ಜನರಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಇಂಥ ಒಂದು ಜ್ಯೂಸ್ ಆಗ್ಲಿಕ್ಕೆ ಒಂದು ಇಷ್ಟು ಎಸೆನ್ಸ್, ಇಷ್ಟು ಕಲರ್ ಹಾಕ್ತಾರೆ, ಜ್ಯೂಸ್ ರೆಡಿ ಆಗ್ತದೆ. ಮತ್ತೆ ಅದು ದಪ್ಪ ಬರ್ಲಿಕ್ಕೂ ಅದಕ್ಕೂ ಬೇರೆ ಕೆಮಿಕಲ್ಸ್ ಎಲ್ಲ ಇದೆ. ಅದು ನಿಮ್ಗೆ ನೋಡ್ಬೋದು, ದಪ್ಪ ಕಾಣ್ತದೆ, ಹೀಗೆ ಅಲ್ಲಾಡಿಸೋದು ದಪ್ಪ. ಸರ್, ಪುನರ್ಪುಳಿ ಜ್ಯೂಸ್ ಅದನ್ನ ಸಿಪ್ಪೆ ಬೇಯಿಸಿ ತೆಗೆಯುವುದು, ರಸ ತೆಗೆಯುವುದು ಸರ್. ಅದನ್ನ ಬೇಯಿಸಿ ರಸ ತೆಗೆಯೋದಲ್ವಾ ಸರ್? ರಸ ತೆಗೆಯುವಾಗ ಎಷ್ಟು ದಪ್ಪ ಬರ್ಬೋದು ಸರ್? ನೀರೇ ಹಾಕಿ ಬೇಯಿಸುದೇ, ದಪ್ಪ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಸ್ವಲ್ಪ ದಪ್ಪ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ದಪ್ಪ ಬರ್ಬಹುದು, ಅದು ಬಿಟ್ಟರೆ ಉಂಟಲ್ಲ, ಇನ್ನೂ ದಪ್ಪ ಬರೋದು ಅಂದ್ರೆ ಏನಾದ್ರು ಕೆಮಿಕಲ್ ಆಡ್ ಆಗಿದೆ. ತುಂಬಾ ಆಗಿದೆ. ತುಂಬಾ ಬರ್ಬೇಕು ಅಂತ ಹೇಳಿದ್ರೆ, ಇಲ್ಲರ ಕಡಿಮೆ ಕಾಸ್ಟಿಗೆ ಸಿಗ್ಬೇಕು ಅಂತ ಹೇಳಿದ್ರೆ ಹಾಗೆಲ್ಲಾರು ಮಾಡಿ ಇರ್ಲೇಬೇಕು, ಇಲ್ಲದಿದ್ರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಪುನರ್ಪುಳಿ ತರ್ತೇವೆ, ಇಡೀ ಪುನರ್ಪುಳಿ ತಂದು ಸಿಪ್ಪೆ ಮಾಡಿ ಜ್ಯೂಸ್ ಮಾಡ್ತೇವೆ. ಮತ್ತೆ ಲೆಮನ್ ಇದು ಮಾಡ್ತೇವೆ, ಲೆಮನ್ ಜ್ಯೂಸ್. ಹಾಗೆ ಗ್ರೇಪ್ ಜ್ಯೂಸ್ ಇದೆ. ಇದು ನಿಮ್ಗೆ ಹೀಗೆ ಬಂದ ನೆಂಟರಿಗೆಲ್ಲ ಕೊಡ್ಲಿಕ್ಕೆಲ್ಲ ಭಾರಿ ಒಳ್ಳೇದಾಗ್ತದೆ ಸರ್. ಮತ್ತೆ ನನ್ನರಿಯಲ್ಲಿ ಇದು ವಿದೌಟ್ ಶುಗರ್, ಇದಕ್ಕೆ ಆಗದು ನಾನು ತೋರಿಸಿದ ವಿದ್ ಶುಗರ್, ಇದು ವಿದೌಟ್ ಶುಗರ್. ಹಾಗೆ ಇದು ಜಿಂಜರ್ ಲೈಮ್ ಅಲ್ಲಿ ವಿದೌಟ್ ಶುಗರ್. ಇದನ್ನು ನಿಮಗೆ ಸೋಡಾ ಹಾಕಿದ್ರೆ ಸಹ ಒಳ್ಳೇದಾಗ್ತದೆ ಸರ್. ಈ ಕೆಲವು ಪ್ರಾಡಕ್ಟ್ ಈಗ ನಿಮಗೆ ನನ್ನರಿ ಮತ್ತೆ ಜಿಂಜರ್ ಲೈಮ್, ಕ್ಯಾಶ್ಯೂ ಆಪಲ್ ಅಲ್ಲಿ ತೋರಿಸಿಲ್ಲ, ಅದು ಸೋಡಾ ಹಾಕಿದ್ರು ಭಾರಿ ಚೆನ್ನಾಗಿ ಆಗ್ತದೆ. ಇದು ವಿಟಿವರ್ ಅಂತ ಲಾವಂಚದ ಬೇರಿದ್ದು ಅದರದ್ದು ಜ್ಯೂಸ್. ಇದು ಹಾಗೆ ಜೀವಕ್ಕೆ ತಂಪು ಕೊಡ್ತದೆ. ಮತ್ತೆ ಇದು ಆರೆಂಜ್ ನೋಡಿ ಸರ್, ಇದು ಆರೆಂಜ್ ನಿಮಗೆ ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು. ಆರೆಂಜ್ ಅಂತ ಫುಲ್ ಸ್ಯಾಫ್ರಾನ್ ಕಲರ್ ಇರುತ್ತದೆ. ಇದು ನಾವು ಅದರ ಸ್ಕಿನ್ನಿನ ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಆರೆಂಜ್ ಅಂತ ನೀವು ಒಂದು ಯೆಲ್ಲೋ ಕಲರ್ ಇದೆ, ಇದರ ಸ್ಕಿನ್ನಿನ ಕಲರ್, ಹಾಗೆ ಇದು ಕಲರ್ ಅಷ್ಟು ಬಂದಿದೆ. ಮತ್ತೆ ಇದು ಬಿರಿಂಡದಲ್ಲಿ ವಿದೌಟ್ ಶುಗರ್ ಹಾಕಲಿಲ್ಲ ಇದಕ್ಕೆ. ಇದು ನಿಮಗೆ ಮಲ್ಟಿಪರ್ಪಸ್ ಸರ್. ಇದನ್ನು ನಿಮಗೆ ಜ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಅರ್ಜೆಂಟಿಗೆ ನಿಮಗೆ ಇದನ್ನು ಸಾರು ಮಾಡ್ಲಿಕ್ಕೆ ಸಾಕ್ತದೆ. ಮತ್ತೆ ಇದು ಸಾರಿಗೆ ಉಪಯೋಗಿಸಬಹುದು, ಸಾರು ಮಾಡ್ಲಿಕ್ಕೆ ಸಹ ಯೂಸ್ ಆಗ್ತದೆ ಸರ್. ಖಂಡಿತವಾಗಿಯೂ ನೀವಂತೂ ಇಲ್ಲಿ ಎಸೆನ್ಸ್ ಅಥವಾ ಕಲರ್ ಹಾಕಿಲ್ಲ ಅಂತ ನಾವು ಪೂರ್ತಿಯಾಗಿ ನಂಬಿಕೊಂಡಿದ್ ಮಾಡ್ಬೋದಲ್ಲ ಸರ್? ಯಾಕಂದ್ರೆ ನಮಗೆ ಸರ್ ಮಾರ್ಕೆಟ್ ಅಲ್ಲಿ ಎಲ್ಲ ನ್ಯಾಚುರಲ್ ಅಂತ ಹೇಳ್ತಾರೆ, ಆದ್ರೆ ಅದನ್ನ ನ್ಯಾಚುರಲ್ ಆಗಿ ಇರಲ್ಲ. ಅದೇ ನಮ್ಮದೊಂದು ಸಂಶಯ ಸರ್. ಹೆಚ್ಚಿನ ಪ್ರಾಡಕ್ಟ್ ಅದನ್ನ ಸ್ನೇಹಿತರೊಬ್ಬರ ಹತ್ರ ಕೇಳಿಕೊಂಡು ನಿಜಕ್ಕೆ ಇದು ಮಾಡಿದೆ. ಮತ್ತೆ ನೀವೊಂದು 2 ಸ್ಯಾಂಪಲ್ ಕೊಟ್ಟರೆ ಅದು ಅದ್ಭುತವಾಗಿತ್ತು ಸರ್. ಈ ರೀತಿ ಆರೋಗ್ಯಪೂರ್ಣವಾದಂತಹ ಒಂದು ವಸ್ತು ಉತ್ಪನ್ನವನ್ನ ಕೊಡೋದಿದೆಯಲ್ಲ, ನಿಜಕ್ಕೂ ನಮ್ಗೀಗ ಬೇಕಾದವರೇ ಅಂತವ್ರು ಸರ್. ನಮ್ದು ಪ್ರಾಡಕ್ಟ್ ಆಕ್ಚುಲಿ ಶ್ಯಾಮಲ ಶಾಸ್ತ್ರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು.
ಅವರು 1998 ಸ್ಟಾರ್ಟ್ ಮಾಡಿದ್ದಾರೆ. ಅವರು ಮಾಡುವಾಗ ಅವರ ಥೀಮ್ ಏನಿತ್ತು ಅಂತ ಹೇಳಿದರೆ, ಜನರಿಗೆ ಎಲ್ಲರೂ ಮಾಡ್ತಾ ಇದ್ದಾರೆ, ಆದರೆ ನಾವು ಸಮಥಿಂಗ್ ಸ್ಪೆಷಲ್ ಇರಬೇಕಂತ ಹೇಳೋದಕ್ಕೆ ನಾವು ಹೀಗೆ ಮಾಡಿದ್ದು. ಇದರಲ್ಲಿ ನಾವು ಯಾವುದೇ ರೀತಿ ಕಲರ್ ಎಸೆನ್ಸ್ ಯೂಸ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ನಾನು ಆ್ಯಕ್ಚುಲಿ IT ಇಂಜಿನಿಯರ್. ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆಲ್ಲ ಹೋಗ್ತಾ ಇದ್ದೆ. ಮತ್ತೇನಾಯ್ತು ಅಂತ ಹೇಳಿದರೆ, ಅವನ ರೈಟ್ ಟೈಮೆಲ್ಲ ಅನ್ನಿಸಿತು. ಅವರು ಅಂತ ಕೇಳಿದರು, ನಾನಿನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ, ನೀನು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದಿತ್ತು ಅಂತೇಳಿ. ಆ್ಯಕ್ಚುಲಿ ನಾನು ಅವರಿಗೆ ನನ್ನ ಕಾಲೇಜ್ ಟೈಮಲ್ಲಿ ಅವರಿಗೆ ನಾನು ಹೆಲ್ಪ್ ಮಾಡಲಿಕ್ಕೆಲ್ಲ ಹೋಗ್ತಾ ಇದ್ದೆ, ಮಾರ್ಕೆಟಿಗೆ ಹೋಗಲಿಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಹಾಗೆ ಮತ್ತೊಂದು ಫೈನ್ ಡೇ ಜಾಬಿಗೆ ರಿಸೈನ್ ಮಾಡಿ ನಾವು ಟೇಕ್ ಓವರ್ ಮಾಡಿದ್ದು. ನೀವು IT ಫೀಲ್ಡ್? ಹೌದು, ನಾನು ಹಾರ್ಡ್ವೇರ್ ಇಂಜಿನಿಯರ್. ಬೆಂಗಳೂರಲ್ಲಿ ಇದ್ದೆ, 8 ವರ್ಷ ಬೆಂಗಳೂರಲ್ಲಿದ್ದೆ. ಈಗ ನಾವು ಇದನ್ನು ಟೇಕ್ ಓವರ್ ಮಾಡಿ ಒಂದು 5-6 ವರ್ಷ ಆಗ್ತಾ ಬಂತು. ನಾವು ಮಾಡಿ ಮತ್ತೆ ಸ್ವಲ್ಪ ಮಿಷನರಿ ಎಲ್ಲ ಯೂಸ್ ಮಾಡಿ, ಕೆಲವು ಪ್ರಾಡಕ್ಟ್ ಎಲ್ಲ ಆ್ಯಡ್ ಮಾಡಿ ಎಲ್ಲ ಸರ್. ಇದೀಗ ನಿಂಬೆ ರಸವನ್ನು ನೀವು ಉಪಯೋಗಿಸಿ ಸರ್. ನೀವು IT ಯಲ್ಲಿದ್ದವರು, ನಿಮ್ಮ ಮಿಸ್ಸಸ್ ಅವರು ರಿಲಯನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಒಳ್ಳೆ ಪೋಸ್ಟ್ ಅಲ್ಲೇ ಇದ್ರು. ನಾನು ಈ ಕಡೆ ಬಂದ ನಂತರ ಅವರು ಅಲ್ಲಿ ರಿಸೈನ್ ಮಾಡಿ ಬಂದು ಒಟ್ಟಿಗೆ ಮಾಡ್ತಾ ಇದ್ದೇವೆ. ನೀವು ಬೇರೆ ಉದ್ಯೋಗದಲ್ಲಿ ಇದ್ದವರು ಈ ಕಾರ್ಯದಲ್ಲಿ ಈಗ? ಹೌದು. ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು ನಮ್ಮ ವೆಬ್ಸೈಟ್ ಇದೆ, prakriti-foods.com ಅಂತೇಳಿ. ಅದರಲ್ಲಿ ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ನೀವು ಹೋಮ್ ಡೆಲಿವರಿ ಕೊಡ್ತೀರಲ್ಲ ಸರ್? ಕೊಡ್ತಾ ಇದ್ದೇವೆ ಸರ್, ಆಲ್ ಓವರ್ ಇಂಡಿಯಾ. ಒಟ್ಟಾರೆ ಯಾರೇ ಇದು ಮಾಡಿದ್ರು ಕೂಡ ನಿಮ್ದು ವೆಬ್ಸೈಟ್ ಮೂಲಕನೇ ಅಥವಾ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು.